ಸಿದ್ದರಾಮಯ್ಯ ಟೀಮ್ನ ನಿಮ್ಮನ್ನು ರಾಜಕೀಯ ಬಿಟ್ಟು ನಾನು ಹೇಳಲ್ವಲ್ಲ. ಏನು ಸಿದ್ದರಾಮಯ್ಯ ಟೀಮ್ ಅಲ್ಲ ಸರ್, ಈಗ ನಿಮ್ಮನ್ನು ಸೇರಿದಂತೆ ಈಗ ಜಬ್ಬಾರ್ ಆಗ್ಬೋದು, ಈಗ ರೀಸೆಂಟ್ ಈಗ ಜಮೀರ್ ಅಹಮದ್ ಅವ್ರಿಗೂ ಏನೋ ತೆಗಿಬೇಕು ಈ ತರ ನೋಟಿಸ್ ಎಲ್ಲ ಇದಾಗ್ತಿದೆ ಅಂತೆ. ಸೊ ಟಾರ್ಗೆಟ್ ಮಾಡ್ತಿದ್ದಾರಾ ಅಂತ ನಿಮ್ಮಲ್ಲಿ ಸಿದ್ದರಾಮಯ್ಯ ಟೀಮ್? ಕಾಂಗ್ರೆಸ್ ಪಕ್ಷ ಅಂದ್ರೆ ಶಿಸ್ತಿನ ಪಕ್ಷ. ಈ ಶಿಸ್ತು ಜಾರಿ ಮಾಡುವಾಗ ಈಗ ಸದ್ಗುರು ರಾಹುಲ್ ಗಾಂಧಿನ ಹೇಳಿದ್ರು. ಯಾರು ನನಗೆ ರಾಹುಲ್ ಗಾಂಧಿ ಐ ಡೋಂಟ್ ನೋ ಹೂ ಇಸ್ ರಾಹುಲ್ ಗಾಂಧಿ ಅಂತ ಹೇಳಿದ್ರು. ಅವನ ಜೊತೆನಲ್ಲಿ ಹೋಗಿ ಕೂತ್ಕೊಂಡಿದ್ದಕ್ಕೆ ಶಿಸ್ತು ಮೀರೋದಿಲ್ವಾ? ಅಂಥದ್ದೆಲ್ಲ ಈಗ ದೊರೆ ಮಾಡಿದ್ದಕ್ಕೆ ದಂಡ ಇಲ್ಲ ಅಂತಕ್ಕಂಥದ್ದು ಗಾದೆ ಇದೆ. ವೇದಗಳು ಸುಳ್ಳಾದರೂ ಗಾದೆಗಳು ಸುಳ್ಳಾಗೋದಿಲ್ಲ. ಈಗ ಆ ಥರ ನಡೀತಿದೆ, ನಡವಳಿಕೆನೂ ಹಂಗೆ ಇದಾವೆ. ನೋಡೋಣ, ನಡೀರಿ. ನೋಡಿ, ಮುಂದಿನ ನನಗಿರೋ ಮಾಹಿತಿ ಪ್ರಕಾರ 2 ಲಕ್ಷ ಜನಸಂಖ್ಯೆಗೆ ಒಂದು ವಿಧಾನಸಭೆ ಕಾನ್ಸ್ಟಿಟ್ಯೂನ್ಸಿ ಮಾಡ್ತಾರೆ. 10 ಲಕ್ಷ ಜನಸಂಖ್ಯೆಗೆ ಒಂದು ಲೋಕಸಭೆ ಮಾಡ್ತಾರೆ. ಮತ್ತು ಮಹಿಳಾ ಮೀಸಲಾತಿನೂ ಇಡ್ತಾರೆ. ಗೊತ್ತಾಯ್ತಾ? ಮಹಿಳಾ ಮೀಸಲಾತಿ ಬರೀ ಜನರಲ್ ಕ್ಯಾಟಗರಿಗೆ ಮೀಸಲಾತಿ ಅಲ್ಲ, ಅದು ಈವನ್ SC ನಲ್ಲೂ ಬರ್ತವೆ, ಅದು ನಮ್ಮ ವರ್ಟಿಕಲ್ ರಿಸರ್ವೇಷನ್ ಕೂಡ ಬರ್ತದೆ, ST ಇದನ್ನು ಕೂಡ ಬರ್ತವೆ. ಹೀಗೆ ಮಹಿಳಾ ಮೀಸಲಾತಿದ್ದು ಬಿಲ್ಲು 15, 16, 17 3 ದಿವಸ ಲೋಕಸಭೆ ವಿಶೇಷ ಅಧಿವೇಶನ ಅದಕ್ಕೋಸ್ಕರನೇ ಕರೆದಿದ್ದಾರೆ. ನಿನ್ನೆ ಮೋದಿಯವ್ರ ಭಾಷಣ ಕೇಳಿದೆ ನಾನು. ದಿಸ್ ಇಸ್ ದ ಹೈ ಟೈಮ್. ಈಗ ನಾವು ಜಾರಿ ಮಾಡ್ತೀವಿ ಮೀಸಲಾತಿ ಅಂತ ಹೇಳಿದರೆ ಮಾಡಲಿ, ಒಳ್ಳೇದದು. ಸ್ವಾಗತ ಮಾಡ್ತೀರಾ ಸರ್? ನಾನು ಸ್ವಾಗತ ಮಾಡೋದಲ್ರಿ, ನಮ್ಮ ಪಕ್ಷ ಈಗಾಗಲೇ 20 ವರ್ಷದ ಮುಂಚೆನೆ ಮಾಡಬೇಕಂತ ಪ್ರಯತ್ನ ಮಾಡಿದ್ರು. ಅವಾಗ ಮನಮೋಹನ್ ಸಿಂಗ್ ಕಾಲದಲ್ಲೇ ಮಾಡಿದ್ರು. ಶರದ್ ಯಾದವ್ ಅಂತ ಹೆಸರು ಕೇಳಿದ್ರಿ, ಅವರು JDU ಫ್ಲೋರ್ ಲೀಡರ್ ಇದ್ರು. ಅವರು ಹಿಂದಿನಲ್ಲಿ ಹೇಳಿದ್ರು, ಓ ಬಿಲ್ ಆಯಾ ತೋ ಮೈ ಇದರಿ ಜಹರ್ ಪೀ ಜಾತಾ ಹೂಂ ಅಂತ ಹೇಳಿದ್ರು. ಜಹರ್ ಅಂದ್ರೆ ವಿಷ, ನಾನು ಇಲ್ಲೇ ವಿಷ ಕುಡಿದ್ಬಿಡ್ತೀನಿ ಅಂದರು. ಎಲ್ಲ ನಡೆದಿದ್ದಾವೆ. ಈಗ BJP ಆಡಳಿತ ಪಕ್ಷನೂ ಕೂಡ ಮಹಿಳಾ ಮೀಸಲಾತಿಗೆ ಪರ ಇದೆ, ಕಾಂಗ್ರೆಸ್ ಕೂಡ ಪರ ಇದೆ. ಅದರಿಂದ ಏನು ತೊಂದರೆ ಇಲ್ಲ. ಆ ಬಿಲ್ ಪಾಸ್ ಆಗ್ತದೆ, ಜಾರಿಗೂ ಬರ್ತದೆ.